ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇಡೀ ಜಗತ್ತಿಗೆ ಕಾಡ್ತಾ ಇತ್ತು, ಈವನ್ ಭಾರತಕ್ಕೂ ಕೂಡ. ಈ ಸಂದರ್ಭದಲ್ಲಿ ಸ್ಪೆಷಲಿ ತೈಲದ ಅಭಾವ ಎಷ್ಟು ಮಟ್ಟಿಗೆ ಹೊಡೆತ ಕೊಡ್ತಾ ಇದೆ, ಅದು ದೇಶದ ಎಕನಾಮಿಗೂ ಕೂಡ ಎಷ್ಟು ದೊಡ್ಡ ನಷ್ಟವನ್ನ ಉಂಟು ಮಾಡ್ತಾ ಇದೆ ಗೊತ್ತಿದ್ದಂತ ವಿಚಾರಣೆ. ಎಲೆಕ್ಷನ್ ಬೇರೆ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಎಲೆಕ್ಷನ್ ಮುಗಿದ ಬಳಿಕ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಕೊಲ್ಲಿ ಯುದ್ಧದ ನಡುವೆ ಪ್ರಧಾನಿ ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ದೇಶದ ಜನತೆಗೆ ಪ್ರಧಾನಿ ಮೋದಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಅವ್ರ ಸಂದೇಶ ಹೇಗಿದೆ ಅಂದ್ರೆ, ಕೊರೋನಾದಲ್ಲಿ ಇತ್ತಲ್ಲ ಪರಿಸ್ಥಿತಿ, ಆ ರೀತಿಯಾಗಿ ಈಗಲೂ ಕೂಡ ಇದೆ. ಆ ರೀತಿಯಾದಂತ ಒಂದು ಪರಿಸ್ಥಿತಿಯನ್ನ ನಾವು ಫೇಸ್ ಮಾಡಬೇಕಾಗಿದೆ, ಅಲರ್ಟ್ ಆಗಿರಿ ಅಂತ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ವಂತ ವಾಹನ ಬದಲಿಗೆ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ, ಸ್ವಂತ ವಾಹನ ಬದಲಿಗೆ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ, ವಿದ್ಯುತ್ ಚಾಲಿತ ವಾಹನಗಳನ್ನ ಹೆಚ್ಚೆಚ್ಚಾಗಿ ಬಳಕೆಯನ್ನ ಮಾಡಿ, ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆಯನ್ನ ಕೊಡಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕೊರೋನಾ ದಿನಗಳ ಆಚರಣೆ ಅಗತ್ಯ. ಕೊರೋನಾ ದಿನಗಳ ಆಚರಣೆ ಅಂದ್ರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿಗಳನ್ನ ಹೇಗೆ ನಿಭಾಯಿಸಲಾಗ್ತಾ ಇತ್ತು ಆ ರೀತಿಯಾಗಿ ನಿಭಾಯಿಸಬೇಕಾಗಿದೆ ಅಂತ. ವಿದೇಶಿ ಕರೆನ್ಸಿ ಅಧಿಕ ಬಳಕೆ ಬೇಡ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಹೈದರಾಬಾದ್ ಕಾರ್ಯಕ್ರಮದಲ್ಲಿ ಮೋದಿಯ ಸಂದೇಶ ಇದು. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತೆಲ್ಲ ಸಂದೇಶವನ್ನ ಕೊಟ್ಟಿದ್ದಾರೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। ಡೀಸೆಲ್ ವಿಚಾರ ಮಾತ್ರ ಅಲ್ಲ, ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಚಿನ್ನ ಪ್ರಿಯರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿಕೊಂಡಿದ್ದಾರೆ. ದೇಶದ ಹಿತಾಸಕ್ತಿಗಾಗಿ ಚಿನ್ನ ಖರೀದಿಯನ್ನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಇನ್ನೊಂದು ವರ್ಷ ಚಿನ್ನ ಖರೀದಿ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಚಿನ್ನ ಖರೀದಿಗೂ ವಿದೇಶಿ ಕರೆನ್ಸಿ ಅಗತ್ಯ ಇದೆ. ಅಂದ್ರೆ ಭಾರತ ಚಿನ್ನ ಖರೀದಿ ಮಾಡಬೇಕು ಅಂದ್ರೆ ವಿದೇಶಿ ಕರೆನ್ಸಿಯನ್ನ ಬಳಕೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ನಾವು ಖರೀದಿ ಮಾಡುವಂಥದ್ದಲ್ಲ, ನಾವು ಖರೀದಿ ಮಾಡಿದಷ್ಟು ಭಾರತ ಆಮದು ಮಾಡ್ಕೊಳ್ಬೇಕಲ್ಲ, ಅವಾಗ ವಿದೇಶಿ ಕರೆನ್ಸಿಯನ್ನ ಬಳಕೆ ಮಾಡಬೇಕು. ಸೊ ಹಾಗಾಗಿ ಖರೀದಿಯನ್ನ ಕಡಿಮೆ ಮಾಡಿ ಅಂತ. ಮನೆಯಲ್ಲಿ ಸಂಭ್ರಮಾಚರಣೆಗಳಿಗೆ ಚಿನ್ನ ಖರೀದಿ ಬೇಡ. ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಇದು. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। ದೇಶದ ಆರ್ಥಿಕತೆ ಮೇಲೆ ವಿದೇಶಿ ಕರೆನ್ಸಿ ಎಫೆಕ್ಟ್ ಅನ್ನು ಹೊಡಿತಾ ಇದೆ. ಮನೆಗಳಲ್ಲಿ ಅಡುಗೆ ಎಣ್ಣೆ ಮಿತವಾಗಿ ಬಳಸಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಮಿತಿಯ ಅಗತ್ಯ ಅಂತ ಮೋದಿ ಹೇಳಿದ್ದಾರೆ. ಅಡುಗೆ ಎಣ್ಣೆ ಮಿತವಾಗಿ ಬಳಸೋದೇ ದೊಡ್ಡ ದೇಶ ಪ್ರೇಮ. ದೇಶದ ಬೊಕ್ಕಸ ಸುಭದ್ರವಾಗಿರ್ಲಿಕ್ಕೆ ಕೊಡುಗೆಯನ್ನ ಕೊಡಿ. ನೀವು ಕೃಷಿಯಲ್ಲಿ ಸಾವಯವ ಕೃಷಿಗೆ ಆದ್ಯತೆಯನ್ನ ಕೊಡಿ ಅಂತ ಮೋದಿ ಮನವಿ. खाने के तेल का भी है, इसके आयात के लिए भी बहुत बड़ी मात्रा में हमें विदेशी मुद्रा खर्च करनी पड़ती है। हर परिवार अगर खाने के तेल में खाने का तेल का जो उपयोग करता है, अगर वो कुछ कमी करे, मैंने बार बार कहा है 10% कम करो। अगर हम तेल खाना कम करें ना, तो भी वो देशभक्ति का बहुत बड़ा काम है।
आप देश सेवा में योगदान दे सकते हैं। अपने खेत को नहीं बचाएंगे तो भविष्य में फसलों पर भी खतरा आ जाएगा। इसलिए बहुत जरूरी है। ದೇಶಕ್ಕಾಗಿ ಸಾಯೋದೊಂದೇ ದೇಶ ಪ್ರೇಮವಲ್ಲ, ದೇಶಕ್ಕಾಗಿ ತ್ಯಾಗ ಮಾಡೋದು ಸಹ ದೇಶ ಪ್ರೇಮವೇ. ತೈಲ ಪೂರೈಕೆ ಕಡಿಮೆ ಆಗ್ತಾ ಇರುವಂತ ಕಾರಣಕ್ಕೆ ಕಷ್ಟವಾಗ್ತಾ ಇದೆ ಅಡ್ಜಸ್ಟ್ ಮಾಡೋದು. ಹತ್ತತ್ರ ಒಂದು 3 ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆಯಂತೆ ಜಸ್ಟ್ ಒಂದು ವಾರದಲ್ಲಿ. ಭಾರತದ ಭವಿಷ್ಯಕ್ಕಾಗಿ ಒಗ್ಗಟ್ಟಿನ ಹೋರಾಟ ಅನಿವಾರ್ಯ. ಸರಳ ಜೀವನ ರೂಢಿಸಿಕೊಳ್ಳುವಂಥದ್ದು ಅನಿವಾರ್ಯ. ದೇಶದ ಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆ. ಅಷ್ಟು ಅವರ ಪಕ್ಷದ ನಾಯಕರು ಕೂಡ ಫಾಲೋ ಮಾಡಬೇಕು. ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಈ ಸಂದೇಶವನ್ನ ಅವರ ಪಕ್ಷದ ನಾಯಕರಿಂದ ಶುರು ಮಾಡಿಬಿಟ್ರೆ ಸ್ವಲ್ಪ ಬದಲಾವಣೆ ಶುರು ಆಗ್ಬೋದೇನೋ. युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं, आसमान को भी पार कर गए हैं। भारत सरकार इस युद्ध के पिछले 2 महीनों से देशवासियों को इस संकट से बचाने के लिए लगातार प्रयास कर रही है। मां भारती को सर्वोपरि रखते हुए हमें एकजुट होकर के लड़ना होगा। हमें याद रखना है, देश के लिए मरना ही सिर्फ देशभक्ति नहीं होती है, देश के लिए जीना और देश के प्रति अपने कर्तव्यों को निभाना वो भी देशभक्ति होती है।